ರಕ್ತ ದೋಕಳಿಯ ರುದ್ರಭೂಮಿ ಭೀಮಾ ತೀರದಲ್ಲಿ ಎಸ್ಬಿಐ ಬ್ಯಾಂಕ್ನ ದರೋಡೆಯಾಗಿದೆ. ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ಲೂಟಿ. ಕೇವಲ 20 ನಿಮಿಷ 13 ಕೆಜಿ ಚಿನ್ನ ಮತ್ತು 1 ಕೋಟಿ ನಗದನ್ನ ಲೂಟಿ ಮಾಡಲಾಗಿದೆ. ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ಲೂಟಿಯಾಗಿದೆ. ಕೇವಲ 20 ನಿಮಿಷ ಸಿನಿಮೀಯ ಶೈಲಿಯಲ್ಲಿ 13 ಕೆಜಿ ಚಿನ್ನನ 1 ಕೋಟಿ ಹಣನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಬ್ಯಾಂಕಿಗೆ ಎಂಟ್ರಿ ಕೊಡ್ತಿದ್ದಂತೆ ಪಿಸ್ತೂಲು ತೋರಿಸಿ ಬೆದರಿಸಿದ್ದಾರೆ ದುರುಳರು. ಮ್ಯಾನೇಜರ್, ಕ್ಯಾಶಿಯರ್, ಇತರೆ ಸಿಬ್ಬಂದಿ ಕೈಕಾಲುಗಳನ್ನು ಕಟ್ಟಿ ಹಾಕಿದ್ರಂತೆ. ಬ್ಯಾಂಕ್ನಲ್ಲಿದ್ದಂತಹ ನಗದು, ಹಣ, ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ಬಂದಷ್ಟೇ ವೇಗದಲ್ಲಿ 5 ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಕ್ಷಣ ಮಾತ್ರದಲ್ಲಿ ಕಾಲ್ಕಿತ್ತಿದ್ದಾರೆ ಅಲ್ಲಿಂದ. ಹುಲ್ಲಜಂತಿ ಬಳಿ ವಾಹನ ಬಿಟ್ಟು ಬೇರೊಂದರಲ್ಲಿ ಪರಾರಿ. ಎಲ್ಲವೂ ಅತ್ಯಂತ ಪ್ಲಾನ್ಡ್ ಆಗಿ ಬರಲಾಗಿತ್ತು. ಮಹಾರಾಷ್ಟ್ರಕ್ಕೆ ಓಡಿ ಹೋದ್ರ ದರೋಡೆಕೋರರು ಎನ್ನುವಂಥ ಅನುಮಾನ ಕಾಡ್ತಿದೆ. 3 ತಿಂಗಳಿಂದ ರಜೆಯಲ್ಲಿದ್ದ ಬ್ಯಾಂಕಿನಲ್ಲಿ ಸೆಕ್ಯೂರಿಟಿಯ ಕೊರತೆ ಇತ್ತು. 3 ದಿನದಿಂದ ಬ್ಯಾಂಕಿಗೆ ಮುಸುಕುದಾರಿಗಳ ಭೇಟಿ ಆಗಾಗ ನಡೆಯುತ್ತಿತ್ತು ಎಂದು ಅದಾದ ನಂತರ ಅಂದಾಜಿಸಲಾಗಿದೆ. ಆದರೂ ಇವರ ಮೇಲೆ ಸಿಬ್ಬಂದಿಗೆ ಅನುಮಾನಗಳೇ ಬರಲಿಲ್ಲ. ಸಿಸಿಟಿವಿ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರ ಸಂಪರ್ಕಿಸುವ ರಸ್ತೆಗಳಿಗೆ ಪೊಲೀಸ್ ನಾಕಾಬಂದಿ. ಭೀಮಾ ತೀರದಲ್ಲಿ ಎಸ್ಬಿಐ ಬ್ಯಾಂಕ್ ಬಿಗ್ ದರೋಡೆ. ಭೀಮಾ ತೀರ ಬರೀ ರಕ್ತ ಸಿಕ್ತ ಅಧ್ಯಾಯಕ್ಕೆ ಮಾತ್ರ ಹೆಸರು ಅನ್ಕೊಂಡಿದ್ವಿ, ಆದರೆ ಹಾರ್ಡ್ ರಾಬ್ರಿ ಮಾಡಲಾಗಿದೆ ಅಲ್ಲಿ ಬ್ಯಾಂಕಿಗೆ. ಎಸ್ಬಿಐ ಬ್ಯಾಂಕಿಗೆ ಅದು ಕೂಡ ವಿಜಯಪುರದ ಚಡಚಣ ಅನ್ನೋದು ರೌಡಿಗಳ ಅತಿ ದೊಡ್ಡ ಭದ್ರಕೋಟೆ. ಅದು ಅಲ್ಲಿ ರೌಡಿಗಳ ಅಟ್ಟಹಾಸ ಬಿಟ್ಟರೆ ರಾಬರ್ಸ್ಗಳಿಗೆ ಅವಕಾಶಗಳು ಇರಲಿಲ್ಲ. ಆದರೆ ಎಸ್ಬಿಐ ಬ್ಯಾಂಕನ್ನು ಅತ್ಯಂತ ವೇಗವಾಗಿ ಬಂದು ಅಲ್ಲಿದ್ದ ಸಿಬ್ಬಂದಿಗಳ ಕೈಕಾಲುಗಳನ್ನು ಕಟ್ಟಿಹಾಕಿ, ಕ್ಯಾಶಿಯರ್ನ ಕೈಕಾಲುಗಳನ್ನು ಕಟ್ಟಿಹಾಕಿ, ಬ್ಯಾಂಕ್ನಲ್ಲಿದ್ದ ನಗದು, ಹಣ, ಚಿನ್ನಾಭರಣ ಎಲ್ಲವನ್ನು ಕೂಡ ದೋಚ್ಕೊಂಡು ಹೋಗಿದ್ದಾರೆ. ಬಂದಷ್ಟೇ ವೇಗದಲ್ಲಿ 5 ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಹುಲ್ಲಜಂತಿ ಬಳಿ ವಾಹನವನ್ನು ಬಿಟ್ಟು ಅಲ್ಲಿಂದ ಬೇರೆ ಒಂದು ವಾಹನ ಸೆಟಪ್ ಮಾಡ್ಕೊಂಡಿದ್ರೇನೋ ಬೇರೊಂದು ವಾಹನದಲ್ಲಿ ಪರಾರಿಯಾಗಿರೋ ಶಂಕೆ ಇದೆ. ಮಹಾರಾಷ್ಟ್ರಕ್ಕೆ ಓಡಿ ಹೋದ್ರ ದರೋಡೆಕೋರರು ಎನ್ನುವಂಥ ಅನುಮಾನ ಸಂಬಂಧಪಟ್ಟಂಥ ಇಲಾಖೆಯನ್ನು ಕಾಡ್ತಾ ಇದೆ. 3 ತಿಂಗಳಿಂದ ಸೆಕ್ಯೂರಿಟಿ ರಜೆಯಲ್ಲಿದ್ದಂತೆ. ಬ್ಯಾಂಕ್ ಸೆಕ್ಯೂರಿಟಿ ರಜೆಯಲ್ಲಿದ್ದ. 3 ದಿನದಿಂದ ಬ್ಯಾಂಕಿಗೆ ಮುಸುಕುಧಾರಿಗಳ ಭೇಟಿ ಆಗಾಗ ನಡೀತಿತ್ತು. ಅಲ್ಲಿನ ಎಲ್ಲ ಆಕ್ಟಿವಿಟೀಸ್ಗಳನ್ನು ಗಮನಿಸ್ತಾ ಇದ್ರು. ಏನು ಆದರೂ ಇವರ ಮೇಲೆ ಸಿಬ್ಬಂದಿಗೆ ಅನುಮಾನವೇ ಬರಲಿಲ್ಲ ಎನ್ನುವಂತಹದ್ದು ಈಗ ವಿಚಾರ. ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡೆದು ಪೊಲೀಸರ ಪರಿಶೀಲನೆಗಳು ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರ ಸಂಪರ್ಕಿಸುವಂತಹ ರಸ್ತೆಗಳಿಗೆ ಪೊಲೀಸು ನಾಕಾಬಂದಿಯನ್ನು ಹಾಕಲಾಗಿದೆ. ಭೀಮಾ ತೀರದಲ್ಲಿ ಎಸ್ಬಿಐ ಬ್ಯಾಂಕ್ ಬಿಗ್ ದರೋಡೆ ನಿಜಕ್ಕೂ ಅತ್ಯಂತ ಅಪಾಯಕಾರಿಯಾದಂಥ ವಿಚಾರ. ವಿಜಯಪುರದ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ಲೂಟಿಯಾಗಿದೆ. ಸೊ ಸಂಬಂಧಪಟ್ಟಂತಹ ಆರೋಪಿಗಳನ್ನು ಈಗಾಗಲೇ ಪೊಲೀಸರು 2 ತಂಡಗಳನ್ನು ರಚನೆ ಮಾಡಿ ಹುಡುಕಲಾಗ್ತಾ ಇದೆ. ಮಹಾರಾಷ್ಟ್ರಕ್ಕೆ ಸಂಪರ್ಕಿಸುವ ರಸ್ತೆಗಳಲ್ಲಿ ಈಗಾಗಲೇ ನಾಕಾಬಂದಿಯನ್ನು ಹಾಕಿ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.